ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರುಜಿ ಚಾನಲ್. ಇವತ್ತು ಶನಿವಾರ. ಪ್ರತಿ ಶನಿವಾರ ನಾವು ಶನಿಶ್ಚರ ಭಗವಾನ್ ಶನಿಶ್ಚರನ ನಾವು ಧ್ಯಾನ ಮಾಡ್ತೀವಿ. ಮತ್ತು ಶನಿಶ್ಚರನಿಗೆ ಸಂಬಂಧಪಟ್ಟ ಸ್ತೋತ್ರ, ಕವಚ ಮತ್ತು ಸಹಸ್ರನಾಮನ ಕೂಡ ಪಾರಾಯಣ ಮಾಡ್ತೀವಿ. ಹಾಗೆ ಇವತ್ತು ಸಣ್ಣದಾದ ಒಂದು ಶನಿಶ್ಚರ ಸ್ತೋತ್ರ ನಾವು ಪಾರಾಯಣ ಮಾಡೋಣ. ಮತ್ತು ಶನಿಶ್ಚರ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಕೊನೆಯಲ್ಲಿ, ಅಂದರೆ ಈ ಸ್ತೋತ್ರ ಮುಗಿದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸ್ತೋತ್ರ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಬೇರೊಬ್ಬರಿಗೂ ಕೂಡ ಉಪಯೋಗ ಆಗಲಿ. ಮತ್ತು ಶನಿದೇವರ ಕವಚ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ಈ ವಿಡಿಯೋ ಮತ್ತು ಈ ಸ್ತೋತ್ರನ ಕೇಳಿ ಮತ್ತು ಇದರ ಉಪಯೋಗನೂ ಕೂಡ ಕೇಳಿ, ತುಂಬ ಉಪಯೋಗ ಆಗುತ್ತೆ ಎಲ್ಲರಿಗೂ. ಬನ್ನಿ ಈ ಶನಿಶ್ಚರ ಸ್ತೋತ್ರನ ಪ್ರಾರಂಭ ಮಾಡೋಣ. ಶನಿಶ್ಚರ ಸ್ತೋತ್ರಂ. ಶ್ರೀ ಗಣೇಶಾಯ ನಮಃ. ಅಸ್ಯ ಶ್ರೀ ಶನಿಶ್ಚರ ಸ್ತೋತ್ರಸ್ಯ ದಶರಥರ್ಷಿಃ ಶನಿಶ್ಚರೋ ದೇವತಾ ತ್ರಿಷ್ಟುಪ್ಛಂದಃ ಶನಿಶ್ಚರ ಪ್ರೀತ್ಯರ್ಥಂ ಜಪೇ ವಿನಿಯೋಗಃ. ದಶರಥ ಉವಾಚ ಕೋಣಂತಕೋ ರೌದ್ರಯ ಮೋತ ಬಭ್ರೋ ಕೃಷ್ಣ ಶನಿ ಪಿಂಗಲ ಮಂದಸೌರಿಃ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀರವಿನಂದನಾಯ. ಸುರಾಸುರ ಕಿಂಪುರುಷ ಋಷೋರಗೇಂದ್ರ ಗಂಧರ್ವ ವಿದ್ಯಾಧರಪನ್ನಗಾಶ್ಚ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ನರ ನರೇಂದ್ರ ಪಶು ಮೃಗೇಂದ್ರ ವನ್ಯಾಶ್ಚ ಕೀಟಪತಂಗಭೃಂಗ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ದೇಶಾಶ್ಚ ದುರ್ಗಾಣಿ ನವಾನಿ ಯತ್ರ ಸೇನಾನಿ ವೇಷಪುರಪತ್ತನಾನಿ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ತಿಲೈರ್ಯವೈಮಾಶ ಗುಡಾನದಾನೈರ್ಲೋಹೇನ ನೀಲಾಂಬರದಾನತೋ ವ ಪ್ರೀಣಾತಿ ಮಂತ್ರೈರ್ನಿಜವಾಸರೇ ಚ ತಸ್ಮೈ ನಮಃ ಶ್ರೀರವಿನಂದನಾಯ. ಪ್ರಯಾಗಕೂಲೆ ಯಮುನಾ ತಟೇ ಚ ಸರಸ್ವತಿ ಪುಣ್ಯಜಲೆ ಗುಹಾಯಾಂ ಯೋ ಯೋಗಿನಾಂ ಧ್ಯಾನಗತೋಪಿ ಸೂಕ್ಷ್ಮಸ್ತಸ್ಮೈ ನಮಃ ಶ್ರೀರವಿನಂದನಾಯ. ಅನ್ಯಪ್ರದೇಶಾತ್ ಸ್ವಗೃಹಂ ಪ್ರವಿಷ್ಟಸ್ತದೀಯವಾರೆ ಸ ನರಃ ಸುಖಿ ಸ್ಯಾತ್ ಗೃಹಾತ್ ಗತೋ ಯೋ ನ ಪುನಃ ಪ್ರಯಾತಿ ತಸ್ಮೈ ನಮಃ ಶ್ರೀರವಿನಂದನಾಯ. ಸ್ರಷ್ಟಾ ಸ್ವಯಂಭೂರ್ಭುವನತ್ರಯಸ್ಯ ತ್ರಾತಾ ಹರೀಶೋ ಹರತೆ ಪಿನಾಕಿ ಏಕಸ್ತ್ರಿಧಾರೋಗ್ಯಜ್ಜು ಸಾಮಮೂರ್ತಿಸ್ತಸ್ಮೈ ನಮಃ ಶ್ರೀರವಿನಂದನಾಯ. ಸನ್ಯಷ್ಟಕಂ ಯಃ ಪ್ರಯತ್ಸ ಪ್ರಭಾತೆ ನಿತ್ಯಂ ಸುಪುತ್ರೈ ಪಶುಬಾಂಧವೈಶ್ಚ ಪಠೇತ್ತು ಸೌಖ್ಯಂ ಭುವಿ ಭೋಗಯುಕ್ತ ಪ್ರಾಪ್ನೋತಿ ನಿರ್ವಾಣಪದಂ ತದಂತೆ. ಕೋಣಸ್ಥಃ ಪಿಂಗಲೋ ಬಭ್ರೋ ಕೃಷ್ಣೋ ರೌದ್ರಾಂತಕೋ ಯಮಃ ಸೌರಿ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ ಏತಾನಿ ದಶನಾಮಾನಿ ಪ್ರಾತರುತ್ಥಾಯ ಪಠೇತ್ ಶನೈಶ್ಚರಕೃತ ಪೀಡಾ ನ ಕದಾಚಿತ್ ಭವಿಷ್ಯತಿ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಶ್ರೀ ಶನೈಶ್ಚರ ಸ್ತೋತ್ರಂ ಸಂಪೂರ್ಣಂ. ಇಲ್ಲಿಗೆ ಈ ಸ್ತೋತ್ರ ಮುಗಿಯುತ್ತೆ. ಈ ಸ್ತೋತ್ರನ ಪಾರಾಯಣ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದರೆ 3 ನಿಮಿಷ ಆಗುತ್ತೆ. 3 ನಿಮಿಷದಲ್ಲಿ ಶನಿಶ್ಚರನ ಸ್ತೋತ್ರನ ಪಾರಾಯಣ ಮಾಡಿ ಮುಗಿಸ್ಬೋದು. ಹಾಗೆ ನೀವು ಹೊಸಬ್ರಾಗಿದ್ದರೆ, ನೀವು ಹೊಸದಾಗಿ ಪ್ರಾರಂಭ ಮಾಡ್ತಿದ್ರೆ, ನೀವು ಪ್ರತಿ ದಿವಸ ಪ್ರಾರಂಭ ಮಾಡಿದ್ರೆ ನೀವು ಕೂಡ 2ರಿಂದ 3 ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದು. ಈ ಶನಿಶ್ಚರ ಸ್ತೋತ್ರನ ಪಾರಾಯಣ ಮಾಡೋದ್ರಿಂದ ನಿಮಗೆ ಏನಾದರೂ ಸಾಡೆ ಸಾತಿ ನಡೀತಾ ಇದ್ದರೆ, ಮತ್ತು ನಿಮಗೇನಾದರೂ ಶನಿ ದೋಷಗಳು ಜಾಸ್ತಿ ಇದ್ದರೆ, ಮತ್ತು ನಿಮಗೇನಾದರೂ ಶನಿಗೆ ಸಂಬಂಧಪಟ್ಟ ಕಷ್ಟಗಳು ಜಾಸ್ತಿ ಆಗಿದ್ದರೆ, ನೀವು ದಯವಿಟ್ಟು ಶನಿಶ್ಚರ ಸ್ತೋತ್ರನ ಪಾರಾಯಣ ಮಾಡಲೇಬೇಕು. ಯಾಕಂದರೆ ಶನಿಯಿಂದ ಆಗ್ತಕ್ಕಂಥ ಶನಿಯಿಂದ ಆಗ್ತಕ್ಕಂಥ ಕಷ್ಟಗಳು
ಕಡಿಮೆ ಆಗುತ್ತೆ. ಶನೈಶ್ಚರ ಸ್ತೋತ್ರನ ಪಾರಾಯಣ ಮಾಡೋದ್ರಿಂದ ಶನೈಶ್ಚರ ಸ್ತೋತ್ರನ ನೀವು ಪಾರಾಯಣ ಮಾಡ್ಬೋದು, ಶನೈಶ್ಚರ ಕವಚ ಪಾರಾಯಣ ಮಾಡ್ಬೋದು, ಶನೈಶ್ಚರ ಸಹಸ್ರನಾಮ ಸ್ತೋತ್ರನೂ ಕೂಡ ಪಾರಾಯಣ ಮಾಡ್ಬೋದು. ಇವನ್ನೆಲ್ಲ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ನಿಮಗೆ. ಇವನ್ನೆಲ್ಲ ಮಾಡೋದ್ರಿಂದ ಶನಿದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ, ಮತ್ತು ಶನಿದೇವರಿಂದ ಆಗ್ತಕ್ಕಂಥ ಕಷ್ಟಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಶನಿದೇವರು ನಿಮ್ಮ ಮೇಲೆ ಕೃಪೆ ತೋರಿಸಿದ ಅಂದಮೇಲೆ ಎಷ್ಟೇ ಕಷ್ಟ ಅಂದರೆ ಸಾತಿ ನಡೀತಾ ಇದ್ದರೂ ಕೂಡ ಕಷ್ಟಗಳು ನಿಮಗೆ ಬರೋದಿಲ್ಲ. ಅದಕ್ಕಾಗಿ ನೀವು ಶನೈಶ್ಚರ ಸ್ತೋತ್ರನ ಪಾರಾಯಣ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ಮತ್ತು ನಿಮ್ಮ ಫ್ಯಾಮಿಲಿಗೂ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ನಿಮಗೇನಾದರೂ ವೈಯಕ್ತಿಕವಾಗಿ ಕನ್ಸಲ್ಟೇಷನ್ ಬೇಕು ಅಂದರೆ, ವೈಯಕ್ತಿಕವಾಗಿ ಏನಾದರೂ ಕೇಳಬೇಕು ಅಂದರೆ ನೀವು ಕನ್ಸಲ್ಟೇಷನ್ಗೆ ಜಾಯ್ನ್ ಆಗ್ಬೋದು. ಮತ್ತು ಈ ಸಂಸ್ಕೃತ ತರಗತಿಗಳಿಗೆ ನೀವು ಜಾಯ್ನ್ ಆಗಬೇಕು ಅಂದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಮೊಬೈಲ್ ನಂಬರ್ ಇದೆ, ಕನ್ಸಲ್ಟೇಷನ್ ನಂಬರು. ಈ ನಂಬರ್ 7996191616. ಈ ನಂಬರಿಗೆ ನೀವು ಕರೆ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ನಿಮ್ಮ ವೈಯಕ್ತಿಕ ಪ್ರಶ್ನೆಗಳನ್ನು ನಿಮಗೆ ವಾಟ್ಸಪ್ನಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಕೊನೆ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಪ್ರತಿ ದಿವಸ ವಿಡಿಯೋನ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ಆಗ್ತಿಲ್ಲ. ಕೆಲವು ಅಂದರೆ ಕೆಲಸದ ಒತ್ತಡದಿಂದ. ಆದಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ದಿವಸ ವಿಡಿಯೋಸ್ನ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಮ್ಮೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.